ನಮಸ್ಕಾರ. ಸರ್ವಪ್ರಥಮ ಧರ್ಮ ಸಂಸ್ಥಾಪನೆಯನ್ನು ಮಾಡುವಂಥ ಧರ್ಮಶಕ್ತಿಯ ಸಗುಣರೂಪ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಪಾವನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಗಳಾಗಿರುವಂಥ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಅಠವಲೆ ಇವರ ಪಾವನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮೆಲ್ಲರ ಗ್ರಾಮ ದೇವತೆ ಮಂಗಳಾದೇವಿ, ಸ್ಥಾನ ದೇವತೆ ಮಾರಿಯಮ್ಮ ದೇವಿಯ ಶ್ರೀ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಇವತ್ತಿನ ಈ ಶುಭ ದಿನದಲ್ಲಿ ಭಾರತಾಂಬೆಯ ಚರಣಗಳಲ್ಲಿ ನತಮಸ್ತಕನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ನಾನು ಮುಂದುವರಿಸ್ತೇನೆ. ವ್ಯಾಸಪೀಠದ ಮೇಲೆ ಆಸೀನಸ್ಥ ಗಣ್ಯರೇ, ವಿಶೇಷವಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ದೇರೆಬೇಲ್ ನೈಋತ್ಯ 26ನೇ ವಾರ್ಡ್ ಉರ್ವ ಶ್ರೀ ಮಾರಿಗುಡಿ ಈ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಈ ಹಿಂದೂ ಸಂಗಮದಲ್ಲಿ ಒಟ್ಟು ಸೇರಿದ್ದೇವೆ. ಬಂಧುಗಳೇ, ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಆಸೀನಸ್ಥ ಉಪಸ್ಥಿತ ಎಲ್ಲ ರಾಷ್ಟ್ರಪ್ರೇಮಿಗಳೇ, ಧರ್ಮಪ್ರೇಮಿಗಳೇ, ಹಿಂದೂ ಭಕ್ತರೇ ಎಲ್ಲರಿಗೂ ಕೂಡ ನಾನು ಸಪ್ರೇಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಪುಟ್ಟ ಬಾಯಲ್ಲಿ ದೊಡ್ಡ ಸಂದೇಶವನ್ನು ಈಗಾಗಲೇ ನಿನಾದ್ ಕೊಟ್ಬಿಟ್ಟಿದ್ದಾನೆ. ಅತ್ಯಂತ ತೀಕ್ಷ್ಣವಾಗಿ ನಾವು ಮಾಡುವಂಥ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದನ್ನು ನಿನಾದ್ ತನ್ನದೇ ಆದಂಥ ಶಬ್ದಗಳಲ್ಲಿ ಅದನ್ನು ಮಂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾನೆ. ಹಾಗಾಗಿ ಕೆಲವೊಂದಿಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಆಯೋಜನೆಯಲ್ಲಿ ಈ ಹಿಂದೂ ಸಂಗಮ ಭಾರತದ ವಿವಿಧ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಮತ್ತು ಗಲ್ಲಿಗಳಲ್ಲಿ ಕೂಡ ತುಂಬ ವ್ಯಾಪಕವಾಗಿ ನಡೀತಾ ಇದೆ. ಎಲ್ಲಿ ನೋಡಿದರೂ ಕೂಡ ಹಿಂದೂ ಸಂಗಮ, ಹಿಂದೂ ಸಂಗಮ, ಹಿಂದೂ ಸಂಗಮ ಅಂದರೆ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸ್ಕೊಂಡು ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಹಿಂದೂ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸುಮಾರು 100 ವರ್ಷಗಳ ಕಾಲಘಟ್ಟದಲ್ಲಿ ಸಂಪೂರ್ಣ ವಿಶ್ವಕ್ಕೆ ಹಿಂದುತ್ವದ ಜಾಗೃತಿಯನ್ನು ಮೂಡಿಸ್ತಾ ಬಂದಿರುವಂಥ, ರಾಷ್ಟ್ರೀಯತೆಯ ಜಾಗೃತಿಯನ್ನು ಮೂಡಿಸ್ತಾ ಬಂದಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಒಂದು ಮಾರ್ಗಕ್ರಮಣವನ್ನು ಅದನ್ನು ನಾವು ಅಭ್ಯಾಸವನ್ನು ಮಾಡಿದರೆ ಅತ್ಯಂತ ರೋಮಾಂಚನಕಾರಿ. ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಮನೆಗಳಲ್ಲಿ ಕೂಡ ಸ್ವಯಂ ಸೇವಕರ ನಿರ್ಮಾಣ ಮಾಡಿಕೊಂಡು ರಾಷ್ಟ್ರದ ರಕ್ಷಣೆಗೋಸ್ಕರ ಸಂಘಟನೆಯನ್ನು ಮಾಡುವಂಥ ಕಾರ್ಯ ಈಗಾಗಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಬಂದಿದೆ. 100 ವರ್ಷಗಳ ಈ ಮಾರ್ಗಕ್ರಮಣದ ಒಂದು ಫಲಶ್ರುತಿ ನಾವೆಲ್ಲರೂ ಕೂಡ ಇವತ್ತು ಹಿಂದುತ್ವದ ಜಾಗೃತಿ ಅಂದರೆ ಸ್ವಯಂ ಸೇವಕರ ಮುಖದಲ್ಲಿ ಒಂದು ಮಂದಹಾಸ ನಾವು ಕಾಣ್ತಾ ಇದ್ದೀವಿ. ಬಂಧುಗಳೇ, ಈ ಮಂದಹಾಸ ರಾಷ್ಟ್ರ ರಕ್ಷಣೆಗೋಸ್ಕರ, ಧರ್ಮ ಜಾಗೃತಿಗೋಸ್ಕರ, ಸದೃಢ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ನಾವೆಲ್ಲ ಹಿಂದೂ ಬಂಧುಗಳು, ಹಿಂದೂ ಬಾಂಧವರು ಒಟ್ಟು ಸೇರಿಕೊಂಡು ತಮ್ಮ ಕರ್ತವ್ಯ ನಿಭಾಯಿಸೋದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನೆಲ್ಲ ಪರಿವಾರ ಸಂಘಟನೆ ಜೋಡಿಸಿ ಸೇರಿಸಿಕೊಂಡು ಬಹುದೊಡ್ಡ ಕಾರ್ಯವನ್ನು ವಟವೃಕ್ಷದಂತೆ ಮಾಡ್ತಾ ಬಂದಿದೆ. ನಾವೆಲ್ಲರೂ ಹಿಂದೂ ಸಮಾಜದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಪರಿವಾರ ಸಂಘಟನೆಗಳಿಗೆ ಹೃದಯಾಂತರಾಳದಿಂದ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾಗಿದೆ. ವಿಶೇಷವಾಗಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ 1964ರಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆ ಆಯಿತು. ಸುಮಾರು 61 ವರ್ಷಗಳ ಕಾಲಘಟ್ಟದಲ್ಲಿ ಜಗತ್ತಿನ ಅನೇಕ ಹಿಂದೂ ಸಂಘಟನೆಗಳನ್ನು, ಅನೇಕ ಸ್ವಾಮೀಜಿಗಳನ್ನು, ಅನೇಕ ವಿಚಾರವಂತರನ್ನು ಒಂದೇ ದಾರದಲ್ಲಿ ಪೋಣಿಸುವಂಥ ಕಾರ್ಯವನ್ನು ವಿಶ್ವ ಹಿಂದೂ ಪರಿಷತ್ ಅತ್ಯಂತ ಯಶಸ್ವಿಯಾಗಿ 61 ವರ್ಷಗಳಿಂದ ಮಾಡ್ತಾ ಬಂದಿರುವಂಥದ್ದು ಅತ್ಯಂತ ಶ್ಲಾಘನೀಯ ಮತ್ತು ನಾವೆಲ್ಲರೂ ಕೂಡ ಅದನ್ನು ನಾವು ಅತ್ಯಂತ ಗೌರವಯುತವಾಗಿ ನಾವು ಸ್ವಾಗತಿಸಬೇಕಾಗ್ತದೆ. ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ ಯುಕ್ತಿಯಿಂದ ಕಾರ್ಯವನ್ನು ಮಾಡಿದರೆ ಸಮಾಜದಲ್ಲಿ ಆಗುವಂಥ ಧರ್ಮ ವಿರೋಧಿ ಘಟನೆಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಖಂಡಿಸಿ
ಅದನ್ನು ಪ್ರತಿಭಟಿಸುವ ಕಾರ್ಯವನ್ನು ಅತ್ಯಂತ ಶಕ್ತಿಯುತವಾಗಿ ಬಜರಂಗ ದಳ ಮಾಡ್ತಾ ಬರ್ತಾ ಇದೆ. ಶಕ್ತಿಯುತ ಕಾರ್ಯಕ್ಕೆ ಇವತ್ತು ಪುಷ್ಟಿಯನ್ನು ಕೊಡುವಂಥದ್ದು ಬಜರಂಗ ದಳ. ಗಲ್ಲಿ ಗಲ್ಲಿಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಹಿಂದೂ ವಿರೋಧಿ ಘಟನೆಗಳು ಆಗುತ್ತೋ ಅಲ್ಲಿ ನಮಗೆ ಪ್ರಥಮವಾಗಿ ನೆನಪಾಗುವುದು ಯಾವುದು? ಬಜರಂಗ ದಳ. ಸೊ ಹಾಗಾಗಿ ಈ ಬಜರಂಗ ದಳದ ಕಾರ್ಯವು ಕೂಡ ಶಕ್ತಿ ಮತ್ತು ಯುಕ್ತಿ, VHP ಮತ್ತು ಬಜರಂಗ ದಳ ಶಕ್ತಿ ಮತ್ತು ಯುಕ್ತಿಯ ಕಾರ್ಯವನ್ನು ಇವತ್ತು ಹಿಂದೂ ಜಾಗೃತಿಗೋಸ್ಕರ ಮಾಡ್ತಿರುವಂಥದ್ದು ನಿಮ್ಮೆಲ್ಲರ ಹೆಮ್ಮೆ ಬಂಧುಗಳೇ. ಎಲ್ಲ ಹಿಂದೂ ಸಂಘಟನೆಗಳ ಒಂದೇ ಧ್ಯೇಯ, ಈ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕಾಗಿದೆ. ಬಂಧುಗಳೇ, ಹಿಂದೂ ರಾಷ್ಟ್ರ ಅನ್ನುವಂಥ ಶಬ್ದದ ಉಚ್ಚಾರಕ್ಕಿಂತ ಮೊದಲಿಗೆ ಹಿಂದೂ ಅಂದರೆ ಯಾರು, ಆ ಶಬ್ದದ ಅರ್ಥ ನಾವು ತಿಳ್ಕೊಳ್ಳುವಂಥ ತುಂಬ ಮಹತ್ವಪೂರ್ಣ ಇದೆ. ಯಾಕಂತ ಹೇಳಿದ್ರೆ ಸುಮಾರು 7ನೇ ಶತಮಾನದ ಒಂದು ಶೈವ ಗ್ರಂಥ, ಆ ಗ್ರಂಥದ ಹೆಸರು ಮೇರುತಂತ್ರ. ಆ ಗ್ರಂಥದಲ್ಲಿ ಹಿಂದೂ ಶಬ್ದದ ಅರ್ಥದ ಉಲ್ಲೇಖವನ್ನು ಮಾಡಿದ್ದಾರೆ. ಹೀನಂ ದೂಷಯತಿ ಇತಿ ಹಿಂದೂ. ಯಾರು ತನ್ನ ಒಳಗಿರುವಂತಹ ಹೀನವಾದ ಕೆಟ್ಟ ದುರ್ಗುಣಗಳನ್ನು ದೂರ ಮಾಡಿ ಯಾರು ತನ್ನಲ್ಲಿ ಒಳ್ಳೆಯ ಸಾತ್ವಿಕ ಗುಣಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾನೋ ಅವನಿಗೆ ಹಿಂದೂ ಅಂತ ಕರಿಬೇಕು ಅಂತೇಳಿ. ಸೊ ಹಾಗಾಗಿ ಹಿಂದೂ ಅಂದರೆ ಆದರ್ಶ, ಹಿಂದೂ ಅಂದರೆ ಸಾತ್ವಿಕ, ಹಿಂದೂ ಅಂದರೆ ಒಳ್ಳೆಯದನ್ನು ಬಯಸುವಂಥವ. ಹಾಗಾಗಿ ಇಂಥ ಸತ್ವಗುಣಿಗಳು ಇರುವಂಥ ರಾಷ್ಟ್ರ ಯಾವುದು ಅಂತೇಳಿ ಅದು ಹಿಂದೂ ರಾಷ್ಟ್ರ. ಸೊ ಹಾಗಾಗಿ ಇಂಥ ಹಿಂದೂ ರಾಷ್ಟ್ರಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಮ್ಮ ಋಷಿಮುನಿಗಳು ಒಂದು ಘೋಷಣೆಯನ್ನು ಕೂಗಿದ್ರು, ಕೃಣುವಂತೋ ವಿಶ್ವಂ ಆರ್ಯಂ. ಕೃಣುವಂತೋ ವಿಶ್ವಂ ಆರ್ಯಂ ಅಂತ ಹೇಳಿದ್ರೆ ಇಡೀ ವಿಶ್ವವನ್ನೇ ನಾವು ಸುಸಂಸ್ಕೃತರಾಗಿ ನಾವು ಮಾಡ್ತೀವಿ. ಅಂದರೆ ಆರ್ಯ ಅಂತ ಹೇಳಿದ್ರೆ ಸುಸಂಸ್ಕಾರ, ಸುಸಂಸ್ಕೃತ. ಇಡೀ ವಿಶ್ವವನ್ನೇ ನಾವು ಸಂಸ್ಕಾರಯುತವೇ ಮಾಡ್ತೀವಿ ಅಂತೇಳಿ ನಮ್ಮ ಋಷಿಮುನಿಗಳು ಆವಾಗಲೇ ಘೋಷಣೆಯನ್ನು ಕೂಗಿದ್ರು. ಹಾಗಾಗಿ ನಾವು ನಮ್ಮ ಭಾರತವನ್ನು ಮಾತ್ರ ಅಲ್ಲ, ವಿಶ್ವವನ್ನೇ ನಾವು ಸುಸಂಸ್ಕಾರಯುತ ಮಾಡಬೇಕು ಅಂತ ಹೇಳಿದ್ರೆ ನೀವುಗಳು ಪ್ರಯತ್ನವನ್ನು ಮಾಡುವಂಥ ಅವಶ್ಯಕತೆ ಇದೆ ಬಂಧುಗಳೇ. ಯಾಕೆಂತೇಳಿದ್ರೆ ನಾವು ಹಿಂದೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾ ಇದ್ವಿ. ಯಾಕಂದರೆ ತಾಯಿ ಗುರುವಿನ ಸ್ಥಾನಕ್ಕೆ ನಿಂತು ಮಗುವಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಾ ಇದ್ಲು. ಮನೆಯ ಮುಂದೆ ರಂಗೋಲಿ ಹಾಕಬೇಕು, ಸಾಯಂಕಾಲ ದೀಪ ಹಚ್ಚಬೇಕು, ಅತಿಥಿಗಳು ಮನೆಗೆ ಬಂದಾಗ ಹೇಗೆ ಗೌರವಿಸಬೇಕು. ಅಂದರೆ ನಮ್ಮ ಧಾರ್ಮಿಕ ವಾತಾವರಣ ಮನೆಯಿಂದ ಪ್ರಾರಂಭ ಆಗ್ತಾ ಇತ್ತು. ಬರ್ತಾ 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 ತಾಯಿ ಗುರುವಿನ ಸ್ಥಾನಕ್ಕೆ ಅರ್ಹಳಾಗಲಿಲ್ಲ, ಮನೆ ಪಾಠಶಾಲೆ ಆಗಲಿಲ್ಲ. ಯಾವಾಗ ನಾವು ಮಕ್ಕಳನ್ನು ನಾವು ಶಾಲೆಗೆ ಕಳಿಸಿದ್ವಿ, ಶಾಲೆಯಲ್ಲಿ ನಮಗೆ ವಿಷಯಗಳ ಬೋಧನೆ ಮಾಡಿದ್ರು ಹೊರತು ಧಾರ್ಮಿಕವಾಗಿ ಯಾರು ಬೋಧನೆ ಮಾಡಲಿಲ್ಲ, ಧರ್ಮದ ಬಗ್ಗೆ ಬೋಧನೆ ಮಾಡಲಿಲ್ಲ. ಅಂತಿಮವಾಗಿ ದೇವಸ್ಥಾನಕ್ಕೆ ಬಂದ್ವಿ, ದೇವಸ್ಥಾನದ ನಾವು ತೀರ್ಥ ಪ್ರಸಾದ ಸ್ವೀಕಾರ ಮಾಡಿದ್ವಿ, ಅಲ್ಲಿಯೂ ಕೂಡ ಧರ್ಮದ ಶಿಕ್ಷಣ ನಮಗೆ ಸಿಗಲೇ ಇಲ್ಲ. ಮನೆಯಲ್ಲಿ ಶಿಕ್ಷಣ ಇಲ್ಲ, ಶಾಲೆಯಲ್ಲಿ ಶಿಕ್ಷಣ ಇಲ್ಲ, ಗುಡಿಯರಿಗೆ ಬಂದರೆ ದೇವರ ಬಳಿ ಕೂಡ ಶಿಕ್ಷಣ ಇಲ್ಲ. ಸೊ ಎಲ್ಲ ಕಡೆಗಳಿಗೂ ಕೂಡ ಧರ್ಮ ಶಿಕ್ಷಣದಿಂದ ವಂಚಿತರಾಗ್ತಾ ಆಗ್ತಾ 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 ನಾವಿವತ್ತು ಹೆಚ್ಚಿನ ಕಡೆ ನಾವು ಧರ್ಮದ ವಿರೋಧ ಭಾಷಣ ಮಾಡ್ತಾ ಇದ್ವಿ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಗೀತೆಯ ಬಗ್ಗೆ, ನಮ್ಮ ರಾಮಾಯಣದ ಬಗ್ಗೆ ಇವತ್ತು ಅಪಶಬ್ದಗಳನ್ನು ಆಡುವ ಮಟ್ಟಿಗೆ ಇವತ್ತು ಹಿಂದೂ ಸಮಾಜ ಮುಂಚೂಣಿಯಲ್ಲಿದೆ ಬಂಧುಗಳೇ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಾಮ ಯಾಕೆ ಹೀಗೆ ಮಾಡ್ದ, ಕೃಷ್ಣ ಯಾಕೆ ಹೀಗೆ ಮಾಡ್ದ, ನಮ್ಮ ಇಷ್ಟು ಮುಕ್ಕೋಟಿ ದೇವತೆಗಳು ಯಾಕೆ, ನಮ್ಮ 4 ವೇದಗಳು ಯಾಕೆ, ಈ ಪ್ರಶ್ನೆ ಮಾಡೋರು ಯಾರು? ನಮ್ಮ ಹಿಂದೂ ಬಂಧುಗಳು. ಯಾಕೆಂತ ಹೇಳಿದ್ರೆ ಹಿಂದೂ ಬಂಧುಗಳಿಗೆ ಧಾರ್ಮಿಕ ಶಿಕ್ಷಣದ ಕೊರತೆ, ಧಾರ್ಮಿಕ ಶಿಕ್ಷಣದ ಕೊರತೆ. ಎಲ್ಲಿಯವರೆಗೆ ನಾವು ನಮ್ಮ ಹಿಂದೂ ಬಂಧುಗಳಿಗೆ ಧಾರ್ಮಿಕ ಶಿಕ್ಷಣ ಕೊಡುವುದಿಲ್ಲ, ಅಲ್ಲಿಯವರೆಗೆ ಹಿಂದೂ ಬಂಧುಗಳು ಧರ್ಮದ ಆಚರಣೆ ಮಾಡೋದಿಲ್ಲ. ಎಲ್ಲಿಯವರೆಗೆ ಧರ್ಮದ ಆಚರಣೆ ಮಾಡುವುದಿಲ್ಲ, ಅಲ್ಲಿಯವರೆಗೆ ಒಳಗಿಂದ ಧರ್ಮದ ಅಭಿಮಾನ ನಿರ್ಮಾಣ ಆಗೋದಿಲ್ಲ. ಅದಕ್ಕೋಸ್ಕರ ನೀವುಗಳೇ ಜವಾಬ್ದಾರಿ, ನಮ್ಮ ಹಿಂದೂ ಬಂಧುಗಳಿಗೆ, ನಮ್ಮ ಮಕ್ಕಳಿಗೆ ಸುಸಂಸ್ಕಾರವನ್ನು ಕೊಡುವಂಥ, ಧರ್ಮ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ನೀವುಗಳು ಮಾಡಬೇಕಾಗಿದೆ. ನೋಡಿ, ಈಗಾಗಲೇ ನಿನಾದ್ ಹೇಳಿದರು, ಇದು ಕೇವಲ ಮಾತೆ ಮಾತ್ರ ಅಲ್ಲ, ಇದು ಮಾತೃಭೂಮಿ. ಯಾಕೆಂತ ಹೇಳಿದ್ರೆ ಜಗತ್ತಿನ ಅನೇಕ ದೇಶಗಳಿಗೆ ನಾವು ನೋಡ್ತೇವೆ, ಯಾವುದೇ ದೇಶವನ್ನು ನಾವು ಅಲ್ಲಿ ಮಾತೆ ಅನ್ನುವ ಶಬ್ದ ಉಚ್ಚಾರಣೆ ಮಾಡಲೇ ಇಲ್ಲ. ಕೇವಲ ಭಾರತವನ್ನು ಮಾತ್ರ ನಾವು ಮಾತೆ ಅನ್ನುವ ರೀತಿಯ ಶಬ್ದ ನಾವು ಪ್ರಯೋಗ ಮಾಡ್ತೀವಿ. ಯಾಕಂದರೆ ಮಾತೃಭೂಮಿ,
ನಮ್ಮೆಲ್ಲ ಸಂತ ಪುರುಷರು ಆಗಿದ್ದು ಇದೇ ಮಾತೃಭೂಮಿಯಲ್ಲಿ, ನಮ್ಮೆಲ್ಲ ಅವತಾರಗಳು ಆಗಿದ್ದು ಇದೇ ಮಾತೃಭೂಮಿಯಲ್ಲಿ. ಯಾಕಂದರೆ ಇದು ವಿಶ್ವದ ದೇವರ ಕೋಣೆ ಅಂತ ನಾವು ಕರೆದಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದು, ವಿಶ್ವ ಗುರುವಿನ ಸ್ಥಾನಕ್ಕೆ ವಹಿಸಿತ್ತು ಇದೇ ಭಾರತ ಭೂಮಿ, ಇದೇ ಭಾರತ ಮಾತೆ. ಭಾರತ ವಿಶ್ವಗುರುವಿನ ಸ್ಥಾನಕ್ಕೆ ಹೋಗಿದ್ದು ಕೇವಲ 2 ಕಾರಣಕ್ಕೋಸ್ಕರ ಮಾತ್ರ. ಇದು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಒಂದು ಧಾರ್ಮಿಕತೆ, ಇನ್ನೊಂದು ಆಧ್ಯಾತ್ಮಿಕತೆ. ಎಲ್ಲಿಯವರೆಗೆ ಭಾರತದಲ್ಲಿ ಧರ್ಮದ ಆಚರಣೆ ಇತ್ತು, ಎಲ್ಲಿಯವರೆಗೆ ಭಾರತದಲ್ಲಿ ಆಧ್ಯಾತ್ಮಿಕದ ವಾತಾವರಣ ಇತ್ತು, ಆವಾಗ ಭಾರತ ಜಗತ್ತಿಗೆ ದಾರಿದೀಪವಾಗಿತ್ತು, ಆದರ್ಶವಾಗಿತ್ತು, ವಿಶ್ವಗುರಾಗಿತ್ತು. ಯಾವಾಗ ಭಾರತ ಧರ್ಮದ ಆಚರಣೆಯಿಂದ, ಆಧ್ಯಾತ್ಮಿಕದ ಆ ಒಂದು ಆಚರಣೆಯಿಂದ ಕುಂಠಿತ ಆಯಿತು, ಅಲ್ಲಿಂದ ವರ್ಚಸ್ಸು ಕಡಿಮೆ ಆಗ್ತಾ ಬಂತು ಧಾರ್ಮಿಕ ವಾತಾವರಣದಲ್ಲಿ. ನಾವು ಮತ್ತೆ ನಮ್ಮ ಭಾರತವನ್ನು ವಿಶ್ವಗುರು ಮಾಡಬೇಕು ಅಂತಾದರೆ ನಾವು ಧಾರ್ಮಿಕತೆಯನ್ನು, ಆಧ್ಯಾತ್ಮಿಕತೆಯನ್ನು ಮತ್ತೆ ಎದ್ದು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿಯೇ ನೋಡಿ, ಸುಖಸ್ಯ ಮೂಲಂ ಧರ್ಮ ಅಂತ ಹೇಳಿದೆ. ಈ ದೇಶದ ಆತ್ಮಧರ್ಮ. ಹೇಗೆ ಒಬ್ಬ ವ್ಯಕ್ತಿ ಜೀವಂತ ಇರಬೇಕು ಅಂತಾದರೆ ಅಲ್ಲಿ ಆತ್ಮ ಬೇಕು, ಅದೇ ಪ್ರಕಾರ ಈ ದೇಶ ಜೀವಂತ ಇರಬೇಕು ಅಂತಾದರೆ ಬಂಧುಗಳೇ ಧರ್ಮ ಜೀವಂತ ಇರಬೇಕಾಗ್ತದೆ, ಆಧ್ಯಾತ್ಮ ಇರಬೇಕಾಗ್ತದೆ. ಅದಕ್ಕೋಸ್ಕರ ಸುಖಸ್ಯ ಮೂಲಂ ಧರ್ಮ. ಒಂದು ವೇಳೆ ನಾವು ಸುಖದಿಂದ ಜೀವನ ಮಾಡಬೇಕು ಅಂತಾದರೆ ಅಲ್ಲಿ ಧರ್ಮ ಬೇಕಾಗ್ತದೆ. ಅಧರ್ಮ ಏವಂ ಮೂಲಂ ಸರ್ವ ರೋಗಾಣಂ. ಎಲ್ಲ ಅಧರ್ಮಗಳಿಗೆ, ರೋಗಗಳಿಗೆ ಮೂಲ ಕಾರಣ ಏನು? ಅಧರ್ಮದ ಆಚರಣೆ. ಅದಕ್ಕೋಸ್ಕರ ಅಧರ್ಮವನ್ನು ದೂರ ಮಾಡಬೇಕಾಗಿದೆ, ಧರ್ಮದ ಆಚರಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಧರ್ಮ ಶಿಕ್ಷಣವನ್ನು ಹಿಂದೂ ಸಮಾಜಕ್ಕೆ ಕೊಡಬೇಕಾಗಿದೆ. ಇದರ ಜವಾಬ್ದಾರಿಯನ್ನು ಕೂಡ ಹಿಂದೂ ಸಮಾಜವೇ ತೆಗೆದುಕೊಳ್ಳಬೇಕಾಗಿದೆ. ಸೊ ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಈ ಹಿಂದೂ ರಾಷ್ಟ್ರದ ಈ ಚಿಂತನೆ, ಹಿಂದೂ ರಾಷ್ಟ್ರದ ಪರಿಕಲ್ಪನೆ, ನಾವು ಹಿಂದೂ ರಾಷ್ಟ್ರ ಅಂತ ಹೇಳಿದಾಗ ಎಲ್ಲ ಕಡೆಗಳಲ್ಲಿ ಒಂದು ರೀತಿಯಲ್ಲಿ ವಿರೋಧಾಭಾಸ. ಇದು ಕಮ್ಯುನಲ್, ಇದು ಸಂವಿಧಾನ ಬಾಹಿರ ಅಥವಾ ಕಾನೂನು ಬಾಹಿರ, ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅನೇಕ ಧರ್ಮದ್ರೋಹಿಗಳು, ಹಿಂದೂ ದ್ರೋಹಿಗಳು ಹೇಳ್ತಾರೆ. ಆದರೆ ಹಿಂದೂ ರಾಷ್ಟ್ರದ ಆ ಒಂದು ಅರ್ಥವನ್ನು ನಾವು ಅದನ್ನು ಅರ್ಥೈಸಿದರೆ ಖಂಡಿತವಾಗಿ ಹಿಂದೂ ರಾಷ್ಟ್ರ ನಮಗೆ ಬೇಕು ಅಂತ ನಾವು ಹೇಳ್ತೇವೆ. ನೋಡಿ, ಹಿಂದೂ ರಾಷ್ಟ್ರ ಬೇರೆ ಅಲ್ಲ, ರಾಮರಾಜ್ಯ ಬೇರೆ ಅಲ್ಲ. ಅದೇ ರಾಮರಾಜ್ಯ, ಅದೇ ಹಿಂದೂ ರಾಷ್ಟ್ರ, ಅದೇ ಧರ್ಮ ಸಂಸ್ಥಾಪನಾ ಕಾರ್ಯ. ಪ್ರತಿಯೊಂದು ಯುಗದಲ್ಲಿ ನಮ್ಮ ಅವತಾರಿ ಶ್ರೀರಾಮ, ಅವತಾರಿ ಶ್ರೀಕೃಷ್ಣ ಯಾವ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ಮಾಡಿದ್ರು, ಅದೇ ಧರ್ಮ ಸಂಸ್ಥಾಪನಾ ಕಾರ್ಯವೇ ಹಿಂದೂ ರಾಷ್ಟ್ರ, ಅದೇ ರಾಮರಾಜ್ಯ. ರಾಮರಾಜ್ಯ ಅಂತ ಹೇಳಿದ್ರೆ ಆದರ್ಶ ರಾಜ, ಆದರ್ಶ ಪ್ರಜಾ ಮತ್ತು ಆದರ್ಶ ಒಂದು ವ್ಯವಸ್ಥೆ. ಇದು ನಾವು ಹಿಂದೂ ರಾಷ್ಟ್ರ ಅಂತ ಕರೀತೇವೆ. ಸೊ ಹಾಗಾಗಿ ಇಂಥ ಒಂದು ಸಾತ್ವಿಕವಾದಂಥ ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸಂಘಟಿತರಾಗುವುದು, ಪ್ರಯತ್ನ ಮಾಡೋದು ಅವಶ್ಯಕತೆ ಇದೆ. ಯಾಕಂತೇಳಿದ್ರೆ ನೋಡಿ, ಹಿಂದೂ ರಾಷ್ಟ್ರದ ಈ ಒಂದು ಕಲ್ಪನೆ ನಾವು ವಿಚಾರ ಮಾಡಿದರೆ 1947ಕ್ಕೆ ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತು. ಆದರೆ ನಿಮ್ಮೆಲ್ಲರ ದೌರ್ಭಾಗ್ಯ, ಈ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಲೇ ಇಲ್ಲ. ಯಾಕಂತೇಳಿದ್ರೆ ನೋಡಿ, 1947ರಿಂದ 1976 ತನಕ ಈ ದೇಶವನ್ನು ಸೆಕ್ಯುಲರ್, ಆ ಶಬ್ದಕ್ಕೆ ನಾವು ಯಾವುದೇ ಹಣಪಟ್ಟಿ ಕಟ್ಟೇ ಇರಲಿಲ್ಲ. 1976ರಲ್ಲಿ ಈ ದೇಶದ ಸಂವಿಧಾನದಲ್ಲಿ 2 ಶಬ್ದಗಳು ಇನ್ಸರ್ಟ್ ಆದ್ವಿ. ಅದು ಜಾತ್ಯತೀತವಾದ ಮತ್ತು ಸಮಾಜವಾದ. ಯಾವಾಗ 2 ಶಬ್ದಗಳು ನಮ್ಮ ದೇಶದ ಸಂವಿಧಾನಕ್ಕೆ ಬಂತು, ಅಲ್ಲಿಂದ ನಮ್ಮ ದೇಶವನ್ನು ನಾವು ಜಾತ್ಯತೀತ ಅಂತ ಕರೆದ್ವಿ, ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಲಿಲ್ಲ. ಸೊ ಹಾಗಾಗಿ ನಾವು ನಮ್ಮ ರಾಷ್ಟ್ರವನ್ನು ಮತ್ತೊಮ್ಮೆ ಹಿಂದೂ ರಾಷ್ಟ್ರ ಅಂತ ನಾವು ಘೋಷಣೆ ಮಾಡಬೇಕು ಅಂತಾದರೆ ನಮ್ಮ ದೇಶದ ಹಣಪಟ್ಟಿಯಾಗಿರುವಂಥ ಜಾತ್ಯತೀತವಾದ ಮತ್ತು ಸಮಾಜವಾದ ಈ ಶಬ್ದವನ್ನು ತೆಗೆದುಹಾಕುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಈ ಪ್ರಯತ್ನ ನಾವು ನೀವುಗಳು ಒಟ್ಟಾಗಿ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂತಂದರೆ ಈ ಜಗತ್ತಿಗೆ ಮತ್ತೊಮ್ಮೆ ಶಾಂತಿ ಬೇಕು, ಜಗತ್ತಿಗೆ ಮತ್ತೊಮ್ಮೆ ಸಮಾಧಾನ ಬೇಕು ಅಂತಾದರೆ ಈ ರಾಷ್ಟ್ರ ಮತ್ತೊಮ್ಮೆ ಹಿಂದೂ ರಾಷ್ಟ್ರ ಆಗಲೇಬೇಕಾಗಿದೆ. ಅದಕ್ಕೋಸ್ಕರ ನಾವು ನೀವುಗಳು ಪ್ರಯತ್ನವನ್ನು ಮಾಡುವ ಬಂಧುಗಳೇ. ವಿಶೇಷವಾಗಿ ಹಿಂದೂ ರಾಷ್ಟ್ರದ ಈ ಪರಿಕಲ್ಪನೆಯೊಂದಿಗೆ ನಮಗೆ ಅನಿಸ್ಬೋದು, ಹಿಂದೂ ರಾಷ್ಟ್ರಕ್ಕೋಸ್ಕರ ಅನೇಕ ಹಿಂದೂ ಪರ ಸಂಘಟನೆಗಳು ಪ್ರಯತ್ನವನ್ನು ಮಾಡ್ತೇವೆ, ನಮಗೇನು ಕೆಲಸ ಅಂತೇಳಿ. ನಾವು ಕೇಳಬೇಕಾಗಿದೆ, ಹಿಂದೂ ರಾಷ್ಟ್ರದ ಸ್ಥಾಪನೆ ಇದು ಯಾವುದೇ ಹಿಂದೂ ಸಂಘಟನೆಗಳಿಗೆ ಯಾರೂ ಕಾಂಟ್ರಾಕ್ಟ್ ಕೊಡಲಿಲ್ಲ.
ಯಾರು ಕಾಂಟ್ರಾಕ್ಟ್ ಕೊಡಲಿಲ್ಲ. ಹಿಂದೂ ರಾಷ್ಟ್ರವನ್ನು ಕಟ್ಟುವಂಥ ಜವಾಬ್ದಾರಿ, ಹಿಂದೂ ರಾಷ್ಟ್ರವನ್ನು ಕಟ್ಟುವಂಥ ಒಂದು ಕರ್ತವ್ಯ ಇದು ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಅನ್ವಯಿಸುತ್ತೆ. ಪ್ರತಿಯೊಂದು ಹಿಂದೂವು ಕೂಡ ಈ ಜವಾಬ್ದಾರಿಯ ಒಳಗೆ ಬರ್ತಾರೆ. ಈಗ ಪ್ರಾರಂಭದಲ್ಲಿ ಹೇಳಿದರು, ಭಾರತ ಮಾತಾ ಕಿ ಜೈ ನಮ್ಮ ಬೀಜ ಮಂತ್ರ ಆಗಿತ್ತು ಅಂತೇಳಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಮುಂಚೆ ಒಂದೇ ಮಾತ್ರಂ ಅನ್ನುವಂಥ ಬೀಜ ಮಂತ್ರ ಪ್ರತಿಯೊಬ್ಬ ಕ್ರಾಂತಿಕಾರಿಯ ಮುಖದಿಂದ ಬರ್ತಾ ಇತ್ತು, ಬಾಯಿಂದ ಬರ್ತಾ ಇತ್ತು. ಒಂದು ಕಾಲದವರೆಗೆ ಕೇವಲ ಬೆರಳಿಕೆಯಷ್ಟು ಬಂದಂಥ ಆ ಒಂದು ಒಂದೇ ಮಾತ್ರಂ ಜಯಘೋಷ ಸ್ವಾತಂತ್ರ್ಯ ಸಿಗುವುದ ಕೆಲವು ದಿನಗಳಿಂದ ಮುಂಚೆ ಪ್ರತಿಯೊಬ್ಬ ಮನೆಯಿಂದ, ಪ್ರತಿಯೊಬ್ಬ ಬಾಯಿಯಿಂದ ಆ ಒಂದೇ ಮಾತ್ರಂ ಅನ್ನುವಂಥ ಬೀಜ ಮಂತ್ರ ಅದು ಮುಗಿಲು ಮುಟ್ಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ವಿಚಾರ ಮಾಡಿದ ಬ್ರಿಟಿಷರು, ಇನ್ನು ಮುಂದೆ ನಮಗೆ ಭಾರತ ಇರಲಿಕ್ಕೆ ಅವಕಾಶ ಇಲ್ಲ, ನಾವು ಈ ದೇಶವನ್ನು ಬಿಟ್ಟು ಬಿಡಬೇಕಾಗ್ತದೆ ಅಂಥೇಳಿ. ಈಗ ಈ ಭಾರತವನ್ನು ಮತ್ತೊಮ್ಮೆ ನಾವು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಾದರೆ ಬಂಧುಗಳೇ, ಪ್ರತಿಯೊಬ್ಬರ ಮನಸ್ಸಲ್ಲಿ ಈ ಹಿಂದೂ ರಾಷ್ಟ್ರದ ಬಗ್ಗೆ ಅಭಿಮಾನ, ಜಾಗೃತಿ ನಿರ್ಮಾಣ ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಇದೆ. ಇದು ಕೇವಲ ಸಂಘಟನೆಯ ಕರ್ತವ್ಯ ಅಲ್ಲ. ಇದು ಕೇವಲ VHP, ಬಜರಂಗ್ ದಳ ಅಥವಾ ಸನಾತನ ಸಂಸ್ಥೆ ಅಥವಾ ಹಿಂದೂ ಜನಜಾಗೃತಿ ಸಮಿತಿ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಷ್ಟಕ್ಕೆ ಸೀಮಿತ ಅಲ್ಲ ಇದು. ಯಾಕಂದರೆ ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಬಂಧು ಅಂತರಂಗದ ಜಾಗೃತಿಯನ್ನು ಮೂಡಿಸ್ಕೊಂಡು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಸಂಕಲ್ಪ ನಾವು ಇವತ್ತಿನ ಈ ಶುಭ ಸಮಯದಲ್ಲಿ ಎಲ್ಲ ಒಟ್ಟು ಸೇರಿ ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ನೀವುಗಳು ಇವತ್ತಿನ ದಿನ ಸಂಕಲ್ಪವನ್ನು ಮಾಡುವ. ನಾವೆಲ್ಲರೂ ಒಟ್ಟು ಸೇರಿಕೊಂಡು ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಎರಡೂ ಕೈಗಳನ್ನು ಒಟ್ಟು ಸೇರಿಸಿ ಮೇಲಕ್ಕೆತ್ತಿ ನಾನು ಘೋಷಣೆ ಹೇಳ್ತೇನೆ. ನೀವೆಲ್ಲರೂ ಕೂಡ ನನ್ನೊಂದಿಗೆ ಘೋಷಣೆ ಕೂಗಬೇಕಂತೇಳಿ ನಾನು ಪ್ರಯತ್ನ ಮಾಡ್ತೇನೆ. ಜಯತು 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 ಹಿಂದೂ ರಾಷ್ಟ್ರಂ ಹಿಂದೂ ರಾಷ್ಟ್ರಂ ಜಯತು ಜಯತು ಹಿಂದೂ ಹಿಂದೂ ರಾಷ್ಟ್ರಂ ಹಿಂದೂ ರಾಷ್ಟ್ರಂ ಜಯತು 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 ಹಿಂದೂ ರಾಷ್ಟ್ರಂ ಹಿಂದೂ ರಾಷ್ಟ್ರಂ. ಬಂಧುಗಳೇ, ಈ ಘೋಷಣೆ ಇದು ಕೇವಲ ಇವತ್ತಿನ ಕಾರ್ಯಕ್ರಮಕ್ಕೆ ಸೀಮಿತ ಅಲ್ಲ. ಎಲ್ಲಿಯವರೆಗೆ ಈ ಭಾರತ ಹಿಂದೂ ರಾಷ್ಟ್ರ ಆಗೋದಿಲ್ಲ ಅಲ್ಲಿಯವರೆಗೂ ನಿರಂತರವಾಗಿ ಈ ಘೋಷಣೆಯೊಂದಿಗೆ ನಾವು ಜಾಗೃತರಾಗಿರೋಣ. ಹಿಂದೂ ರಾಷ್ಟ್ರಕ್ಕೋಸ್ಕರ ನಮ್ಮ ಸಮಯ, ನಮ್ಮ ಮನಸ್ಸು, ನಮ್ಮ ಕ್ಷಮತೆ, ಕೌಶಲ್ಯವನ್ನು ಅರ್ಪಣೆ ಮಾಡೋಣ. ಯಾಕಂತೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದರು, ನೀವು ಈ ರಾಷ್ಟ್ರಕ್ಕೋಸ್ಕರ ಭವ್ಯ ದಿವ್ಯವದನೆ ಮಾಡುವ ಅವಶ್ಯಕತೆ ಇಲ್ಲ, ಆದರೆ ನಿಮ್ಮಲ್ಲಿ ಎಷ್ಟು ಕ್ಷಮತೆ ಇದೆ ಆ ಕ್ಷಮತೆಯನ್ನಾದರೂ ಉಪಯೋಗ ಮಾಡಿ ಅಂತೇಳಿ. ಹಾಗಾಗಿ ಇವತ್ತು ನಾವು ನಮಗೆ ಭಗವಂತ ಕೊಟ್ಟಂಥ ಕ್ಷಮತೆಯನ್ನು ಉಪಯೋಗ ಮಾಡಿಕೊಂಡು ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವು ಒಂದಿಷ್ಟು ನಮ್ಮ ತನು, ಮನ, ಧನ, ನಮ್ಮ ಕೌಶಲ್ಯ, ಕ್ಷಮತೆಯನ್ನು ಸಮರ್ಪಣೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಪ್ರಯತ್ನ ನೀವುಗಳು ಒಟ್ಟಾಗಿ ಮಾಡೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ವಿಶೇಷವಾಗಿ ಶ್ರೀ ಗಣೇಶ್ ಕುಲಾಲ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ನನ್ನ ಮಾತುಗಳನ್ನು ಗುರುಚರಣಗಳಲ್ಲಿ ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.